ಕ್ರಿಸ್ತನಲ್ಲಿ ಪ್ರಿಯರಾದ ದೇವಚಂದ್ರೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನೀವೆಲ್ಲರೂ ಸಂತೋಷವಾಗಿ, ಕ್ಷೇಮವಾಗಿ, ಆರೋಗ್ಯವಾಗಿದ್ದೀರೆಂದು ನಾನು ನಂಬುತ್ತೇನೆ. ಪ್ರಿಯರಾದವರೇ, ಈ ದಿನದಲ್ಲಿ ಒಂದು ಆಶೀರ್ವಾದ ಧ್ಯಾನಕ್ಕಾಗಿ ಒಂದು ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆ 24:4 ವಾಕ್ಯ ಓದಿಕೊಳ್ಳೋಣ. ಯಾವನು ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದನು, ಅವನು ಯೆಹೋವನಿಂದ ಶುಭವನ್ನು ಹೊಂದುವನು. ಪ್ರಿಯರಾದವರೇ, ಈ ದಿನ ಶುಭವನ್ನು ಹೊಂದಬೇಕಾದರೆ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಅರ್ಹತೆಗಳು ಪ್ರಾಮುಖ್ಯವಾದದ್ದಾಗಿದೆ. ಈ ದಿನ ಎಲ್ಲರಿಗೂ ಆಸೆ ಪಡುವವರಾಗಿದ್ದಾರೆ. ಶುಭವಾಗಬೇಕು, ಒಳ್ಳೆಯದಾಗಬೇಕು, ಅದ್ಭುತ ಆಗಬೇಕು, ಮಹತ್ ಕಾರ್ಯ ನಡೀಬೇಕು, ನಮಗೆಲ್ಲ ವಿಷಯದಲ್ಲಿ ಒಳ್ಳೆಯದೇ ನಡೀಬೇಕು ಅಂತ ಬಯಸುವರಾಗಿದ್ದಾರೆ. ಆದರೆ ದೇವರು ಒಂದು ಕಂಡೀಷನ್ ಇಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ, ನೀನು ದೇವರಿಂದ ಶುಭ ಹೊಂದಬೇಕಾದರೆ ಮೊದಲನೇದಾಗಿ ದೇವರು ಈ ವಾಕ್ಯದಲ್ಲಿ ಹೇಳದ ಪ್ರಕಾರವಾಗಿ ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡಬೇಕು. ದೇವರಿಗೆ ಇಷ್ಟವಿಲ್ಲದ ಕಾರ್ಯ, ಅದು ಪಾಪದ ಕಾರ್ಯದಲ್ಲಿ ಮನಸ್ಸಿಡಬಾರದು. ಎರಡನೇದಾಗಿ ಮೋಸ ಪ್ರಮಾಣ ಮಾಡಬಾರದು. ಇದರಲ್ಲಿ ಅನೇಕರು ಮೋಸ ಪ್ರಮಾಣ ಮಾಡೋರಾಗಿರ್ತಾರೆ. ಕೋರ್ಟ್ಗಳಲ್ಲಿ ನೋಡಿ ಮೋಸ ಪ್ರಮಾಣ ಮಾಡ್ತಾರೆ, ಸುಳ್ಳು ಸಾಕ್ಷಿ ಹೇಳೋರಾಗಿರ್ತಾರೆ. ಇದರಿಂದಲೇ ಹೌದು, ನಿರಪರಾಧಿಯಾಗಿ ಇರುವಂಥವರಿಗೆ ನಾವು ಮೋಸ ಪ್ರಮಾಣ ಮಾಡುವಾಗ ಅದು ಅಪರಾಧವಾಗಿರುತ್ತೆ. ಪ್ರಿಯರಾದವರೇ, ಶುದ್ಧ ಹಸ್ತ, ಯಾರು ಕೈಗಳಲ್ಲಿ ಶುದ್ಧ, ಕೆಟ್ಟದಿಲ್ಲದೆ, ಅಶುದ್ಧ ಇಲ್ಲದೆ, ಈ ಕೈಗಳಲ್ಲಿ ಕೆಟ್ಟ ಕಾರ್ಯ ಮಾಡದೆ ಇರುವಂಥವರು. ನಾಲ್ಕನೇದಾಗಿ ಶುದ್ಧ ಮನಸ್ಸುಳ್ಳವನು. ದೇವರು ಇದನ್ನು 4 ಕಾರ್ಯವನ್ನು ಬಯಸುವರಾಗಿದ್ದಾರೆ. ಮೊದಲನೇದಾಗಿ ದೇವರು ಹೇಳ್ತಾರೆ, ನಿಮ್ಮ ಜೀವಿತದಲ್ಲಿ ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡಬಾರ್ದು. ಎರಡನೇದಾಗಿ ಮೋಸ ಪ್ರಮಾಣ ಮಾಡಬಾರ್ದು. ಮೂರನೇದಾಗಿ ಶುದ್ಧ ಹಸ್ತವುಳ್ಳವನಾಗಿರಬೇಕು. ನಾಲ್ಕನೇದಾಗಿ ನೀನು ಶುದ್ಧ ಮನಸ್ಸುಳ್ಳವನಾಗಿದ್ದರೆ ನೀನು ದೇವರಿಂದ ಶುಭವನ್ನು, ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರ. ಹೌದು ಪ್ರಿಯರಾದವರೇ, ದೇವರಿಗೆ ಮಹಿಮೆ ಆಗಲಿ. ಸತ್ಯವೇದದಲ್ಲಿ ಒಂದು ಭಕ್ತನ ಬಗ್ಗೆ ನಾವು ನೋಡಿಕೊಳ್ಳೋಣ. ದೇವರ ಬಳಿಯಲ್ಲಿದ್ದಂತಹ ಒಂದು ದಾವೀದನು, ಅವನ ಜೀವಿತದಲ್ಲಿ ಆತನು ಬರೆಯುವಂಥ ಕೀರ್ತನೆ, ಅವನು ಹೇಳ್ತಾನೆ, ಹೌದು, ನಾನು ದೇವರಿಂದ ಆಶೀರ್ವಾದ ಪಡೆಯಬೇಕಾದರೆ ಮೊದಲನೇದಾಗಿ ನಾವು ಒಳ್ಳೆಯವರಾಗಿರಬೇಕು, ಪರಿಶುದ್ಧರಾಗಿರಬೇಕು, ಒಳ್ಳೆಯ ಮಾತುಳ್ಳವರಾಗಿರಬೇಕು, ದೇವರ ಭಯಭಕ್ತಿ ಉಳ್ಳವರಾಗಿರಬೇಕು, ದೇವರಲ್ಲಿ ನಂಬಿಕೆ ಉಳ್ಳವರಾಗಿರಬೇಕು, ಶುದ್ಧ ಹೃದಯವುಳ್ಳವರಾಗಿರಬೇಕು. ಆ ರೀತಿ ಇದ್ದರೆ ಆಶೀರ್ವಾದ. ಹೌದು ಪ್ರಿಯರಾದವರೇ, ದಾವೀದನ ಅವನ ಜೀವಿತದಲ್ಲಿ ಅವನು ತನ್ನ ಜೀವಿತದಲ್ಲಿ ನೋಡುವಾಗ ಅವನು ದೇವರ ಆಶೀರ್ವಾದವನ್ನು, ಕುರಿ ಮೇಯಿಸುವಂಥ ಒಂದು ವ್ಯಕ್ತಿ ಒಂದು ರಾಜನಾಗಬೇಕಾದ್ರೆ ಅದು ಈ ಲೋಕದಲ್ಲಿ ಅದು ಕಠಿಣವಾದ ಕಾರ್ಯವೇ. ಆದರೆ ದೇವರು ಆಶೀರ್ವಾದ ಮಾಡುವಾಗ ನಮ್ಮನ್ನು ತಿಪ್ಪಿಯಲ್ಲಿರೋನು ಸಹ ನಾವು ದೊಡ್ಡ ಒಂದು ಮೇಲಕ್ಕೆ, ಉಪ್ಪರಿಗೆಗೆ ಬರುವಂಥವರಾಗಿರ್ತೇವೆ. ಅದು ದೇವರಿಂದ ಮಾತ್ರನೇ ಸಾಧ್ಯವಾಗ್ತದೆ. ಹೌದು ಪ್ರಿಯರಾದವರೇ, ಇವತ್ತು ನೀವು ಶುಭವನ್ನು ಎದುರು ನೋಡ್ತೀರಾ, ಆಶೀರ್ವಾದ ಎದುರು ನೋಡ್ತಾ ಇದ್ದೀರಾ. ಹಾಗಾದರೆ ದೇವರ ವಾಕ್ಯ ಹೇಳ್ತದೆ, ದೇವರ ನಾಮದಲ್ಲಿ ನಾವು ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡೋ ಪ್ರಕಾರ, ನಿರ್ಮಲ ಮನಸ್ಸುಳ್ಳವನು ಶುಭವನ್ನೇ ದೇವರನ್ನು ಕಾಣುವನು. ಅಂದರೆ ದೇವರು ಹೇಳ್ತಾರೆ, ನಿರ್ಮಲ ಚಿತ್ತರು, ನಿನ್ನ ಮನಸ್ಸು ನಿರ್ಮಲವಾಗಿದ್ದರೆ ದೇವರನ್ನು ನೀವು ನೋಡಲಿಕ್ಕೆ ಸಾಧ್ಯ. ಹಾಗಾದರೆ ದೇವರ ಆಶೀರ್ವಾದ ಪಡೀಲಿಕ್ಕೆ ಸಾಧ್ಯ, ದೇವರ ಶುಭವನ್ನು ಹೊಂದಲಿಕ್ಕೆ ಸಾಧ್ಯ. ಇವತ್ತು ನಿಮ್ಮ ಜೀವನದಲ್ಲಿ ದೇವರ ಶುಭವನ್ನು ಕಾಣಬೇಕಂತ ನೀನು ಬಯಸುವುದಾದರೆ ನೀವು ಮನಸ್ಸು ನಿರ್ಮಲವಾಗಿರಲಿ. ಅನೇಕ ಚಿಂತೆ, ಅನೇಕ ಅಶುದ್ಧಗಳಿಂದ ಕೂಡಿದಂಥ ನಿನ್ನ ಹೃದಯ, ಅದನ್ನು ಪರಿಶುದ್ಧಪಡಿಸಿಕೊಳ್ಳುವಾಗ ದೇವರು ನಮಗೆ ಶುಭವನ್ನೇ ಕೊಡುವುದಕ್ಕೆ ಬಯಸುವರಾಗಿದ್ದಾರೆ. ಹೌದು ಪ್ರಿಯರಾದವರೇ, ದಾವೀದನ ಜೀವಿತದಲ್ಲಿ ಅವನಿಗೆ ಎಂದೂ ನೆನೆಸಿರಲಿಲ್ಲ, ನಾನು ಕುರಿ ಮೇಯಿಸೋದು,
ನಮ್ಮ ತಂದೆ ಕೊಟ್ಟ ಕೆಲಸ ಅದನ್ನು ಮಾತ್ರ ನಾನು ಮಾಡ್ತಾಯಿದ್ದೆ, ಅದನ್ನು ನಿಷ್ಠೆಯಿಂದ ಮಾಡ್ತಾಯಿದ್ದೇನೆ, ಸರಿಯಾಗಿ ಮಾಡ್ತಾಯಿದ್ದೇನೆ. ದೇವರಿಗೆ ಭಯಭಕ್ತಿ, ತಂದೆ ತಾಯಿಗೆ ಭಯಭಕ್ತಿ ಉಳ್ಳವನಾಗಿ ಆತನು ಕೊಟ್ಟಂತಹ ಕುರಿಯನ್ನು ಸರಿಯಾಗಿ ನೋಡಿಕೊಳ್ಳುವನಾಗಿ ಕೆಲಸ ಮಾಡ್ತಾಯಿದ್ದ. ಆದರೆ ದೇವರು ಅದನ್ನು ನೋಡಿದ್ರು, ಇವನು ಕುರಿಗಳನ್ನೇ ಎಷ್ಟು ಚೆನ್ನಾಗಿ ನೋಡ್ತಾನೆ ಅಂದರೆ, ಇವನು ಜನಗಳಿಗೆ ರಾಜನಾಗಿಟ್ಟರೆ ಜನರನ್ನು ಎಷ್ಟು ಚೆನ್ನಾಗಿ ಇವನು ಪ್ರೀತಿಸಿ ಅವರನ್ನು ಪೋಷಿಸಿ ಅವನಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ದೇವರು ಬಯಸಿದರು. ಹೌದು ಪ್ರಿಯರೇ, ಇವತ್ತು ನೀವು ಶುಭವನ್ನು ಹೊಂದಬೇಕಾದರೆ ತುಂಬ ಪ್ರಾಮುಖ್ಯವಾಗಿ ದೇವರ ನಿಬಂಧನೆಗಳು, ದೇವರ ಒಂದು ಆಜ್ಞೆಗಳನ್ನು ನಾವು ಪಾಲಿಸಬೇಕಾಗಿದೆ. ದೇವರಿಗೆ ಸ್ತೋತ್ರ. ಮತ್ತೊಂದು ವಾಕ್ಯವನ್ನು ದೇವರಲ್ಲಿ ನೋಡಿಕೊಳ್ಳೋಣ. ಹೀಗಾದರೂ ಶಿಷ್ಟನು ತನ್ನ ಮಾರ್ಗವನ್ನೇ ಹಿಡಿದು ನಡೆಯುವನು, ಶುದ್ಧಸ್ಥನು ಬಲಗೊಳ್ಳುತ್ತಾನೆ ಇರುವನು. ಯೋಬ 17:9 ದೇವರು ಹೇಳ್ತಾರೆ, ಈ ದಿನದಲ್ಲಿ ಶಿಷ್ಟನು ದಿನದಿನವೂ ಬಲಗೊಳ್ಳುತ್ತಾ ಇರುವನು. ಈ ದಿನ ನಾವು ನೋಡ್ತೀವಿ, ಎಲ್ಲಿ ನೋಡಿದ್ರೂ ಅನಾರೋಗ್ಯ, ಬಲಹೀನತೆ, ನಾನಾ ವಿಧವಾದ ವ್ಯಾಧಿಗಳು ತುಂಬಿದಂಥ ಲೋಕದಲ್ಲಿ ಇದ್ದೇವೆ. ಹೌದು, ಆಸ್ಪತ್ರೆಗೆ ಹೋದರೆ ಅನೇಕರಿಗೆ ಆಸ್ಪತ್ರೆಗೆ ಹೋಗೋಕ್ಕೆ ಭಯ ಪಡ್ತಾರೆ. ಅವರು ಏನೆಲ್ಲ ಕಾಯಿಲೆಗಳು ಹೇಳ್ತಾರೋ ಅಂತ ಹೇಳಿ ಅವರೇ ಯಾವುದೋ ಒಂದು ಸಣ್ಣ ಪುಟ್ಟ ಮಾತ್ರೆ ತಗೊಂಡು ಇನ್ನೂ ಇಲ್ದಿರೋ ಸಮಸ್ಯೆಗಳಿಗೆಲ್ಲ ಕಾರಣಗಳಾಗ್ತದೆ. ಆದರೆ ಶಿಷ್ಟನು, ದೇವರನ್ನು ನಂಬಿರುವಂಥ ಭಕ್ತನು, ಅವನು ದೇವರ ಮೇಲೆ ನಂಬಿಕೆ ಇಡುವಾಗ, ಅವನು ಶುದ್ಧವಾಗಿರುವಾಗ ಅವನು ದಿನವೂ ಬಲಗೊಳ್ಳುತ್ತಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಬಲ ಬೇಕಾ, ಶಕ್ತಿ ಬೇಕಾ, ಆರೋಗ್ಯ ಬೇಕಾ? ಖಂಡಿತವಾಗಿ ದೇವರು ನಿಮಗೆ ನಿಶ್ಚಯವಾಗಿ ಒಂದು ಅದ್ಭುತವಾದ ಬಲವನ್ನು, ಆರೋಗ್ಯವನ್ನು, ಶಕ್ತಿಯನ್ನು ದೇವರು ಕೊಡಲಿಕ್ಕೆ ಬಯಸುವರಾಗಿದ್ದಾರೆ. ಯಾಕೆಂದರೆ ಕೀರ್ತನೆ 32:3 ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ನಮ್ಮ ಜೀವಿತದಲ್ಲಿ ಪಾಪ ನಾವು ಆರೈಕೆ ಮಾಡದೇ ಇದ್ದರೆ ನಮ್ಮ ಎಲುಬುಗಳು ಸವಿತಾ ಇದ್ವಂಥ ವಾಕ್ಯ ಹೇಳ್ತದೆ. ನಮ್ಮ ಜೀವಿತದಲ್ಲಿ ಪಾಪ ಇರುವುದಾದರೆ ನಾವು ರೋಗಕ್ಕೆ, ಅನಾರೋಗ್ಯಕ್ಕೆ, ಬಲಹೀನತೆಗೆ ತುತ್ತಾಗ್ತೇವೆ ಅಂತ ವಚನ ಹೇಳ್ತದೆ. ಅದರಿಂದ ಇವತ್ತು ನೀವು ಶುಭವನ್ನು, ನಿಮ್ಮ ಆರೋಗ್ಯದಲ್ಲಿ ಶುಭವನ್ನು ಕಾಣಬೇಕಾದರೆ ದೇವರಲ್ಲಿ ನೀವು ಶುದ್ಧವಾದ ಮನಸ್ಸುಳ್ಳವರಾಗಿದ್ದಾಗ ನಿಮಗೆ ಆರೋಗ್ಯ ಬಲವನ್ನು ದೇವರು ಕೊಡೋದಕ್ಕೆ ಶಕ್ತನಾಗಿದ್ದಾರೆ. ಮತ್ತೊಂದು ವಚನವನ್ನು ನಾವು ನೋಡಿಕೊಳ್ಳೋಣ. ದೇವರ ನಾಮ ಮಹಿಮೆ ಪಡಲಿ. ಮತ್ತೊಂದು ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ. ಕೀರ್ತನೆ 51:10 ವಾಕ್ಯದಲ್ಲಿ ದೇವರು ಹೇಳ್ತಾರೆ, ದೇವರೇ ನನ್ನ ಶುದ್ಧ ಹೃದಯ ನನಗೆ ನಿರ್ಮಿಸು, ನನಗೆ ಸ್ಥಿರಚಿತ್ತ ಅನುಗ್ರಹಿಸಿ ನನ್ನನ್ನು ನೂತನ ಮಾಡು. ಏಕೆಂದರೆ ದೇವರೇ ನನ್ನ ಶುದ್ಧ ಹೃದಯ ಕೊಟ್ಟಾಗ ಮಾತ್ರ ನನ್ನ ಜೀವಿತದಲ್ಲಿ ನಾನು ದೇವರನ್ನು, ಆಶೀರ್ವಾದವನ್ನು, ಶುಭವನ್ನು, ಅದ್ಭುತವನ್ನು ನೋಡಲಿಕ್ಕೆ ಸಾಧ್ಯ. ಏಕೆಂದರೆ ಈ ದಿನದಲ್ಲಿ ಮನುಷ್ಯನ ಹೃದಯ ಶುದ್ಧವಿಲ್ಲ. ಅನೇಕ ವಿಧವಾದ ಪಾಪಗಳಿಂದ, ದೋಷಗಳಿಂದ ಇಟ್ಟುಕೊಂಡು ಅನೇಕ ರೀತಿಯಲ್ಲಿ ಹೃದಯದಲ್ಲಿ ವ್ಯಾಧಿಗಳು, ಅವರ ನಿಮ್ಮ ಜೀವಿತದಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು. ಅದಕ್ಕೇ ದಾವೀದನು ಹೇಳ್ತಾನೆ, ದೇವರೇ ನನಗೆ ಶುದ್ಧ ಹೃದಯ ಕೊಡು, ನಾನು ಶುದ್ಧವಾದ ಜೀವಿತವನ್ನು ಜೀವಿಸುವುದಕ್ಕೆ ನಮಗೆ ಕೃಪೆ ಮಾಡು ಎಂಬುದಾಗಿ ಆತನು ಕೇಳ್ತಾನೆ. ಯಾಕೆ ಕೇಳ್ತಾನೆಂದರೆ, ನಾವು ಅಶುದ್ಧವಾದಾಗ, ಪಾಪ ಮಾಡಿದಾಗ ಶುಭಗಳನ್ನು ಕಳೆದುಕೊಳ್ತೇವೆ. ನಾವು ಶುದ್ಧವಾಗಿ ಇದ್ದಾಗ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತೇವೆ. ಈ ದಿನ ನೀವೇ ನಿರ್ಧಾರ ಮಾಡಬೇಕು. ನಾವು ಎಷ್ಟು ಶುದ್ಧವಾಗಿರ್ತೀವೋ, ಎಷ್ಟು ಪವಿತ್ರವಾಗಿರ್ತೀವೋ, ಎಷ್ಟು ನಾವು ದೇವರ ಮಾತಿಗೆ ವಿಧೇಯರಾಗ್ತೀವೋ ಅಷ್ಟು ದೇವರ ಆಶೀರ್ವಾದಗಳನ್ನು ತಪ್ಪದೇ ಹೊಂದಿಕೊಳ್ಳೋರಾಗಿದ್ದೇವೆ. ಕಡೆಯದಾಗಿ ಒಂದು ವಚನವನ್ನು ಸಹ ಓದಿಕೊಳ್ಳೋಣ. ಯಾಕೋಬನು 4:8 ವಚನ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳು ನಿಮ್ಮ ಕೈಗಳನ್ನು ಶುದ್ಧ ಮಾಡಿಕೊಳ್ಳು, 2 ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಹೌದು ಪ್ರಿಯರೇ, ನೀವು 2 ಮನಸ್ಸುಳ್ಳವರಾಗಿರಬಾರ್ದು. ನಮ್ಮನ್ನು ನಾವು ದೇವರ ಬಳಿಗೆ ನಾವು ಬರುವಾಗ, ನಮ್ಮ ಕೈಗಳನ್ನು, ಹೃದಯವನ್ನು ಶುದ್ಧ ಮಾಡಿಕೊಳ್ಳುವಾಗ, ಈ ದಿನ ದೇವರಿಟ್ಟಿರುವ ಅತ್ಯದ್ಭುತವಾದ ಶುಭಗಳನ್ನು ನೀವು ಹೊಂದಿಕೊಳ್ತೀರ. ಅದು ಆರೋಗ್ಯದ ಶುಭ ಆಗಿರ್ಬೋದು, ನಿಮಗೆ ಕೆಲಸದ ವಿಷಯದಲ್ಲಿ ಒಂದು ಶುಭ ಆಗಿರ್ಬೋದು, ನೀವು ದೇವರ ಭಕ್ತಿಯ ವಿಷಯದಲ್ಲಿ ಒಂದು ಆತ್ಮಿಕ ಪ್ರಯೋಜನದ ಬಲವುಳ್ಳ ಕಾರ್ಯದ ಒಂದು ಪ್ರಯೋಜನವಾಗಿರ್ಬೋದು, ಪರಿಶುದ್ಧ ಆತ್ಮನಿಂದ ಬರ್ತಕ್ಕಂಥ ಮಹತ್ತುಗಳನ್ನು, ಆಶೀರ್ವಾದಗಳನ್ನು, ದರ್ಶನಗಳನ್ನು ಹೊಂದುವ ಶುಭವಾಗಿರ್ಬೋದು. ಪವಿತ್ರಾತ್ಮನ ಮೂಲಕ ನಿಮ್ಮ ಜೀವಿತದಲ್ಲಿ ತಡೆಗಳನ್ನು ನೀಗಿಸಲ್ಪಡುವುದನ್ನು ನೀವು ಕಣ್ಣಾರೆ ಕಾಣ್ತೀರ ಪ್ರಿಯರೇ. ಯಾಕೆಂದರೆ ದೇವರು ಹೇಳಿದ ಮಾತು, ನಾವು ಶುದ್ಧರಾದರೆ ಆ ದೇವರಿಂದ ಅನೇಕ ಶುಭಗಳನ್ನು ಹೊಂದಿಕೊಳ್ತೀರ. ಈ ದಿನ ನಾವು ಪ್ರಾರ್ಥನೆ ಮಾಡೋಣ.
ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ ದೇವರೇ, ಈ ಕೀರ್ತನೆ 24:4 ಹೇಳಿದ ಹಾಗೆ ನಮ್ಮೆಲ್ಲರಿಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದೆಯೇ ಸ್ವಾಮಿ. ನಾವು ಅಯ್ಯೋ ಈ ಕಾಲದಲ್ಲಿ ಮನಸ್ಸಿರದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನು ಅವನು ದೇವರಿಂದ ಶುಭವನ್ನೇ ಹೊಂದುವನು ಅಂತ ಹೇಳಿದೆಯೇ ಸ್ವಾಮಿ. ಈ ದಿನದಲ್ಲಿ ದೇವರಿಂದ ಶುಭವನ್ನು ಹೊಂದಿಕೊಳ್ಳುವುದಕ್ಕೆ ಕಾತುರವಾಗಿರುವ ದೇವ ಜನರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಈ ದಿನದಲ್ಲಿ ಹೌದು ಕರ್ತನೆ, ಎಲ್ಲ ಪಾಪಗಳನ್ನು ದೋಷಗಳನ್ನು ಮುಚ್ಚಿಟ್ಟುಕೊಂಡರೆ ನಮಗೆ ಶುಭವಾಗುವುದಿಲ್ಲ. ಅದನ್ನು ಬಿಟ್ಟರೆ ದೇವರ ಕರುಣೆ ದೊರೆಯುತ್ತೆ ಅಂತ ವಾಕ್ಯ ಹೇಳ್ತದೆ. ಹಾಗೆಯೇ ಈ ದಿನ ಈ ವಿಡಿಯೋವನ್ನು ನೋಡುವಂತಹ ಕೇಳುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ ಅದ್ಭುತ ಮಾಡು. ಶುಭವನ್ನು ಹಾರೈಸಿ ಆಶೀರ್ವಾದವನ್ನು ಬೇಡಿಕೊಳ್ಳುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ನಡೆಯಲಿ. ಈಗಲೇ ಅನಾರೋಗ್ಯ ಇದ್ದರೆ ಈಗಲೇ ಬಿಡುಗಡೆ ಆಗಲಿ, ಕಷ್ಟಗಳು ಈಗಲೇ ಬಿಡುಗಡೆ ಆಗಲಿ, ಶಾಪಗಳು ಈಗಲೇ ಬಿಡುಗಡೆ ಆಗಲಿ, ಸಾಲಗಳು ಈಗಲೇ ಬಿಡುಗಡೆ ಆಗಲಿ, ನಾನಾ ವಿಧವಾದಂಥ ದರಿದ್ರಗಳು ಸಮಸ್ಯೆಗಳು ಈಗಲೇ ಬಿಡುಗಡೆ ಆಗಲಿ, ಶುಭ ಕಾರ್ಯಗಳಿಗೆ ತಡೆಯಾಗಿರುವ ತಡೆಗಳು ಈಗಲೇ ನೀಗಲಿ. ಹೌದು ಸ್ವಾಮಿ, ಮಾಡಬೇಕಾಗಿರೋ ಒಳ್ಳೆಯ ಕಾರ್ಯಗಳು ಹೊಸ ಪ್ರಾಜೆಕ್ಟ್ಗಳಿಗಾಗಿ ಹೌದು ರಾಜ ಅದ್ಭುತ ನಡೆಯಲಿ. ಮಕ್ಕಳು ಎಕ್ಸಾಮ್ನಲ್ಲಿ ಹೆಚ್ಚಿನ ಒಂದು ಮಾರ್ಕ್ಸ್ ತೆಗೆದುಕೊಳ್ಳಲಿ. ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸು. ವಾತಾವರಣದಲ್ಲಿ ಇರುವಂಥ ಅತಿಯಾದ ಬಿಸಿಲಿನ ಬೇಗೆಯಿಂದ ಬಳಲುವ ಜನರಿಗೆ ನೀನು ರಕ್ಷಣೆಯನ್ನು ಉಂಟು ಮಾಡು, ಆಶೀರ್ವಾದ ಮಾಡು. ಎಲ್ಲರಿಗೂ ಶುಭವನ್ನೇ ಅನುಗ್ರಹಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ ತಂದೆ, ಆಮೇನ್. ಪ್ರಿಯರೇ, ದೇವನು ಪ್ರಾರ್ಥನೆ ಕೇಳಿದ್ದಾರೆ, ಆಶೀರ್ವದಿಸುವರಾಗಿದ್ದಾರೆ. ದೊಡ್ಡ ಅದ್ಭುತವನ್ನು ದೇವರು ಮಾಡಿದ್ದಾರೆಂದು ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.